ಆತ್ಮಹತ್ಯೆ ಮಾಡಿಕೊಂಡಿದ್ದ ಮೃತ ರೈತ ರಮೇಶ್ ಮನೆಗೆ ತಾಲೂಕು ಆಡಳಿತ ಭೇಟಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದೇಶದ ಮೇರೆಗೆ ತಹಶೀಲ್ದಾರ್ ಮಂಜುನಾಥ್ಗೆ ಭೇಟಿ ನೀಡಿದ್ದಾರೆ. ಹೈನುಗಾರಿಕೆಗೆಂದು ಮೈಕ್ರೋ ಫೈನಾನ್ಸ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಾಲದ ಕಂತುಗಳನ್ನು ಕಟ್ಟಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಜೋನಿಗರಹಳ್ಳಿ ಗ್ರಾಮದ ಬಡ ರೈತ ರಮೇಶ್ ನಿವಾಸಕ್ಕೆ ತಹಶೀಲ್ದಾರ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬಲಾಯಿತು. ರೈತ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡ ಕೆಲವೇ ಗಂಟೆಗಳಲ್ಲಿ ತಹಶೀಲ್ದಾರ್ ಮಂಜುನಾಥ್ಗೆ ಮೃತರ ಮನೆಗೆ ಭೇಟಿ ನೀಡಿ ಮೃತ ರೈತ ರಮೇಶ್ ಅವರ ಮರಣ ಪ್ರಮಾಣ ಪತ್ರ, ರಮೇಶ್ ಪತ್ನಿಗೆ ವಿಧವಾ ವೇತನ ಮಂಜೂರಾತಿ ಆದೇಶ ಪತ್ರ ನೀಡಿ ಕೊರಟಗೆರೆ ತಾಲೂಕು ಆಡಳಿತ ನೊಂದ ಕುಟುಂಬದ ಜೊತೆ ಸದಾಕಾಲ ನಿಲ್ಲಲಿದೆ ಎಂದು ಧೈರ್ಯ ತುಂಬಿದ್ದಾರೆ. ಶುಕ್ರವಾರ ಬೆಳಗ್ಗೆ ಮೃತ ರೈತನ ಮನೆಗೆ ಭೇಟಿ ನೀಡಿ ಆತ್ಮಹತ್ಯೆ ಪರಿಹಾರ ನಿಧಿಗೆ ಅಗತ್ಯ ಇರುವ ದಾಖಲೆಗಳನ್ನು ಪಡೆದು ಮತ್ತು ವಿಧವಾ ವೇತನದ ಮಂಜೂರಾತಿ ಆದೇಶಕ್ಕೆ ಅರ್ಜಿ ಸಲ್ಲಿಸಿಕೊಂಡಿದ್ದರು. ಸಂಜೆಯೊಳಗೆ ಮೃತರ ಮರಣ ಪ್ರಮಾಣ ಪತ್ರ ಮತ್ತು ವಿಧವಾ ವೇತನದ ಮಂಜೂರಾತಿ ಆದೇಶ ಪತ್ರ ನೀಡಿದ್ದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಂತರ ಮಾತನಾಡಿದ ತಹಶೀಲ್ದಾರ್ ಕೆ ಮಂಜುನಾಥ್, ರೈತ ಆತ್ಮಹತ್ಯೆ ಮಾಡಿಕೊಂಡ ಮಾಹಿತಿ ತಿಳಿದ ಕೂಡಲೇ ತಾಲೂಕು ಆಡಳಿತ ಮೃತನ ಮನೆಗೆ ಭೇಟಿ ನೀಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಪರಿಶೀಲನೆ ಮಾಡಿ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾದ ನಂತರ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ರೈತ ಕುಟುಂಬಕ್ಕೆ ಒದಗಿಸಿ ರೈತ ರಮೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ನೈಜ ಪ್ರಕರಣವೆಂದು ದೃಢವಾಗಿದೆ ಎಂದು ತಿಳಿಸಿದ್ದಾರೆ. ನಂತರ ರೈತರ ಆತ್ಮಹತ್ಯೆ ಪರಿಹಾರ ನಿಧಿಯನ್ನು ಅತಿ ಶೀಘ್ರದಲ್ಲೇ ನೀಡುವುದಾಗಿ ಭರವಸೆ ನೀಡಿ ಕುಟುಂಬ ಜೊತೆಗೆ ಸರ್ಕಾರ ನಿರಂತರವಾಗಿ ನಿಲ್ಲುವುದು ಎಂದು ಧೈರ್ಯ ತುಂಬಿದ್ದಾರೆ. ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕ ಚೆನ್ನಪ್ಪ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೂಚನೆಯ ಮೇರೆಗೆ ಮತ್ತು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಾಲೂಕು ಆಡಳಿತ ರೈತನ ಮನೆಗೆ ಕೆಲವೇ ಗಂಟೆಗಳಲ್ಲಿ ಧಾವಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ವಿತರಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇವೆ ಎಂದು ತಿಳಿಸಿದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಬನ್ನಿ ಸರ್, ನಿಮ್ಗೆ ಹೇಳ್ದಂಗೆ ನೀವು ತಗೊಂಬರ್ತೀವಿ ಅಂತೇಳಿ ಸಾಲ ಮಾಡಿ ಮಾರ್ಬಿಟ್ಟು ಮಜಾ ಮಾಡಿ ಮತ್ತೆ ಏನಾಗುತ್ತೆ, ಕೊನೆಗೆ ಸಾಲ ನಾವೇ ಕಟ್ಟಬೇಕು, ಯಾರು ಕಟ್ಟಲ್ಲ. ಮೊನ್ನೆ ಹಿಂದೆ ಎಲ್ಲ ಇತ್ತು, ತಾತ ಮಾಡಿ ಸಾಲ ಮೊಮ್ಮಗ ತೀರ್ಸ್ತಾನೆ ನನಗೆ. ಏನಾದ್ರೆ ನಮ್ಮ ಭಾರ ನಮಗೇನೆ. ಈಗೆಲ್ಲ ಒಳ್ಳೇದಾಗಲಿ, ಏನಂದ್ರೆ ಒಂದು ಪಾಠ ಅಷ್ಟೇ ನಮ್ಗೆ. ಯಾಕಂದರೆ ಹೆಚ್ಚಿಗೆ ಸಾಲ ಮಾಡಬಾರ್ದು, ಫೈನಾನ್ಸಲ್ಲಿ ಸಾಲ ಮಾಡಬಾರ್ದು. ನಮ್ದು ಎಷ್ಟಿದೆ ಇತಿಮಿತಿ ಅಷ್ಟರೊಳಗಡೆ ನಾವು ಬದುಕಬೇಕು. ಏನು ನಿಮಗೆ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು, ಖಾತೆ ಆಗಿರ್ಬೋದು, ಭೌತಿಕ ಖಾತೆ ಆಗಿರ್ಬೋದು, ನಿಮ್ಗೇನು ಸೌಲಭ್ಯಗಳು ಬೇಕಿದ್ದರೂ ನೇರವಾಗಿ ಸಂಪರ್ಕ ಮಾಡಿ. ಕಚೇರಿ ಆಗಲಿ, ಉಪ ತಹಶೀಲ್ದಾರ್ ಇರ್ತಾರೆ, ರಾಜಸ್ವ ನಿರೀಕ್ಷಕರು ಇರ್ತಾರೆ, ವಿ ಎ ಇರ್ತಾರೆ. ಒಳ್ಳೆ ವಿ ಎ ನೋಡಿ, ಇವತ್ತು ನೀವು ಕೊಟ್ಟರೆ ಮಧ್ಯಾಹ್ನ ಡಾಕ್ಯುಮೆಂಟ್ ಇವತ್ತೇ ಎಲ್ಲ ರೆಡಿ ಮಾಡಿಸಿ ನೀವು ಎಲ್ಲನೂ ಕೂಡ ಅಪ್ರೂವಲ್ ಮಾಡಿ ಮಂಜೂರಾತಿ ಪತ್ರನ ಕೊಡ್ತಾಯಿದ್ದೀವಿ.